ತರುಣ್, ನೋಡಿದೆ ನಮ್ಮ ದುರ್ಗನ ಎಷ್ಟೊಂದು ಸ್ವೀಟ್ ಆ್ಯಂಡ್ ಸಾಫ್ಟ್ ಅಲ್ವಾ? ಸ್ವೀಟಾ? ಶರತ್ ಸ್ವಲ್ಪ ಕಣ್ಬಿಟ್ಟು ನೋಡು. ದುರ್ಗಾ ಹೊಡಿಯೋದನ್ನ ನೋಡ್ತಿದ್ರೆ ನನಗೆಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ನೀನು ಸ್ವೀಟ್ ಅಂತಿದ್ಯಲ್ಲ. ಯಪ್ಪ ದೇವ್ರೆ, ಪ್ರೀತಿಗೆ ನಿಜವಾಗ್ಲೂ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಬ್ರೇನೂ ಇಲ್ಲ ಅಂತ ಅನ್ಸತ್ತೆ. ಪಾಪ ಅಲ್ಲಿ ಅವಳು ಒಬ್ಳೆ ಫೈಟ್ ಮಾಡ್ತಿದ್ರೆ ಇವ್ರಿಗೆ ಅವಳು ತುಂಬ ಸ್ವೀಟಾಗಿ ಕಾಣಿಸ್ತಿದ್ದಾಳಂತೆ. ದೇವ್ರೆ, ಇನ್ನು ಏನೇನು ನೋಡಬೇಕು. ಅದಕ್ಕೆ ಶಾನ್ವಿ, ನೀನು ಈ ಥರ ಇದ್ರೆ ಆಗೋದಿಲ್ಲ. ಇಂಥವ್ರನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು. ಹೋಗು, ನೀನೊಂದೆರಡು ಹೊಡಿ. ಶಾನ್ವಿ, ನಾನು ಇದೀನಿ ತಾನೆ, ಹೋಗಿ ಹೊಡಿ. ಹೋಗಿ ಹೊಡಿ ಶಾನ್ವಿ. ಶರತ್, ಹೋಗ್ಬಿಡೋರ್ನ ಕಾಪಾಡು. ಹೀಗೆ ನಡೀತಾ ಇದ್ರೆ ದುರ್ಗಾ ಅವ್ರನ್ನೆಲ್ಲ ಕೊಂದ್ಬಿಡ್ತಾಳೆ. ಓಹೋ, ಅಂಥ ರಿಸ್ಕ್ ಎಲ್ಲ ನಾನು ತೊಗೊಳಲ್ಲ. ಬೇಕಾದ್ರೆ ನೀನು ಹೋಗಿ ಸೇವ್ ಮಾಡು. ನಾನಾ? ನೀನೇ ತಾನೇ ಹೇಳಿದ್ದು ಶಾನ್ವಿ ಮದುವೆ ಆಗ್ತೀನಿ ಅಂತ. ಇವಾಗ ನೋಡಲ್ಲಿ, ಇಲ್ಲಿವರೆಗೂ ದುರ್ಗಾ ಫೈಟ್ ಮಾಡ್ತಾ ಇದ್ಲು, ಇವಾಗ ದುರ್ಗಾ ಶಾನ್ವಿಗೂ ಫೈಟ್ ಹೇಳ್ಕೊಡ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ಮದುವೆ ಆದಮೇಲೆ ಏನಾದರೂ ಎಡ್ಬಿಟ್ಟಾದರೆ ನಿನ್ನ ಫುಟ್ಬಾಲ್ ಆಡ್ಬಿಡ್ತಾಳೆ. ನೋಡು, ಈ ರಿಸ್ಕ್ ನೀನು ತೊಗೋಬೇಕೋ ಏನೋ ಯೋಚನೆ ಮಾಡು. ಆಹಾ ಹಾ ಹಾ, ಶರತ್, ನಿಮ್ಮ ಇಮ್ಯಾಜಿನೇಷನ್ಗೆ ಅವಾರ್ಡ್ ಅಂತೂ ಕೊಡಲೇಬೇಕು. ಏಯ್! ಯಪ್ಪ ದುರ್ಗಾ, ಏನದು ಫೈಟು? ಇವತ್ತು ಯಾವುದಾದ್ರು ಆ್ಯಕ್ಷನ್ ಮೂವಿ ನೋಡ್ಕೊಂಬಂದಿದ್ಯಾ ಹೆಂಗೆ? ರೌಡಿಗಳಿಗೆ ಹಂಗೆ ಬಾರಿಸ್ತಾ ಇದ್ದೆ. ಯಪ್ಪ, ನಿನ್ನ ಹತ್ರ ನಿಂತ್ಕೊಳ್ಳೋಕೆ ನನಗೆ ಭಯ ಆಗುತ್ತೆ. ಅಂದ್ರೂ ಆ ರೌಡಿಗಳು ನಾಳೆಯಿಂದ ಯಾವುದಾದ್ರೂ ಹೆಣ್ಮಗು ನೋಡಿದ ತಕ್ಷಣ ಕೈ ಮುಗಿದು ಆಶೀರ್ವಾದ ತಗೊಳ್ತಾರೆ. ಆ ರೇಂಜಿಗೆ ಬಾರಿಸಿದ್ಯಾ ನೋಡು. ದುರ್ಗಾ, ನಿನಗೆ ಈ ಥರ ಕೋಪ ಅವಾಗವಾಗ ಬರ್ತಾ ಇರುತ್ತಾ ಅಥವಾ ಸೀಸನ್ ಅಲ್ಲ? ಬಾಸು, ಇದಕ್ಕೆಲ್ಲ ನೀವೇ ಕಾರಣ. ನಾನೇನು ಮಾಡಿದೆ ಅಂತ ನನ್ನ ಮೇಲೆ ಈ ಥರ ಬ್ಲೇಮ್ ಮಾಡ್ತಾ ಇದೆಯಾ? ಮಾಡೋದೆಲ್ಲ ಮಾಡಿ ಏನ್ ಮಾಡ್ದೆ ಅಂತ ಕೇಳಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ ಬಾಸು. ಓ, ಕಂಟ್ರೋಲ್.